ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯ ಮಕ್ಕಳೇ, ನಾವು ಹೋಶಾಯನ ಪ್ರವಾದನೆಯ ಗ್ರಂಥ 11ನೇ ಅಧ್ಯಾಯವನ್ನು ಓದುತ್ತಲಿದ್ದೇವೆ. ಅದರ 8ನೇ ವಚನ ಭಾಗವನ್ನು ನಾವು ಧ್ಯಾನ ಮಾಡುವುದಾದ್ರೆ, ಎಫ್ರಾಯಿಮೇ, ನಾನು ನಿನ್ನನ್ನು ಹೇಗೆ ತ್ಯಜಿಸಲಿ? ಇಸ್ರಾಯೇಲೇ, ಹೇಗೆ ನಿನ್ನನ್ನು ಕೈ ಬಿಡಲಿ? ಅಯ್ಯೋ, ನಿನ್ನ ಆತ್ಮದ ಗತಿಗೆ ಹೇಗೆ ತರಲಿ? ಚಿವೋ ಏಬಿನಂತೆ ಹೇಗೆ ನಾಶ ಮಾಡಲಿ? ನನ್ನೊಳಗೆ ಮನಸ್ಸು ತಿರುಗಿತು, ಕರಳು ತೀರಾ ಮರಗಿತು ಎಂದಾಗಿ ಕರ್ತನು ಹೇಳುವಂತಹ ಮಾತು. ನಾನು ನಿನ್ನನ್ನು ಹೇಗೆ ಕೈ ಬಿಡಲಿ? ನಾನು ನಿನ್ನನ್ನು ಹೇಗೆ ತೊರೆದು ಹಾಕಲಿ? ಈ ಲೋಕದ ಜನರು ತೊರೆದು ಹಾಕಬಹುದು, ಮರ್ತು ಹೋಗ್ಬೋದು, ಬಿಟ್ಟು ಬಿಡಬಹುದು. ಆದರೆ ನಾನು ಅದರ ಸೃಷ್ಟಿಕರ್ತನು. ನಿನ್ನನ್ನು ನನ್ನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತನಾಗಿದ್ದೇನೆ. ನಾನು ನಿನ್ನನ್ನು ತ್ಯಜಿಸುವುದಿಲ್ಲ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ಕರ್ತನು ಹೇಳುವಂತಹ ಮಾತು ನನ್ನ ಒಳಗೆ, ನನ್ನ ಹೃದಯದಲ್ಲಿ, ನನ್ನ ಕರಳು, ನನ್ನ ಅಂತರಂಗದಲ್ಲಿ, ನನ್ನ ಒಂದು ಹೃದಯದಲ್ಲಿ ಇಗೋ ಕರಳು ಮಾರುಗುತ್ತದೆ. ನಿನ್ನನ್ನು ನಾನು ಬಿಡುವುದಿಲ್ಲ, ನಿನ್ನನ್ನು ನಾನು ತೊರೆದು ಹಾಕುವುದಿಲ್ಲ, ನಾನು ನಿನ್ನನ್ನು ನಾಶನಗೊಳಿಸುವುದಿಲ್ಲ. ನಿನಗೋಸ್ಕರ ನಾನು ರಕ್ಷಣೆ ಅಂತಕ್ಕಂಥದ್ದನ್ನು ಸಿದ್ಧ ಮಾಡಿದ್ದೇನೆ. ನಿನಗೋಸ್ಕರ ಬಿಡುಗಡೆಯನ್ನು ಉಂಟು ಮಾಡಿದ್ದೇನೆ. ಆ ಬಿಡುಗಡೆಯನ್ನು ಈ ದಿನ ಹೊಂದುವನಾಗು, ನನ್ನ ಸ್ವರವನ್ನು ಗ್ರಹಿಸುವನಾಗುವುದಾಗಿ ಕರ್ತನು ಹೇಳುವಂತಹ ಮಾತು. ಆತನ ಹೃದಯದ ಆಲೋಚನೆಯನ್ನು ಈ ದಿನ ಗ್ರಹಿಸು.